ಜಂಗಲ್ ಲಾಡ್ಜಸ್ ಗುತ್ತಿಗೆ ನೌಕರರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನೆ. ಕಬ್ಬನ್ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಗುತ್ತಿಗೆ ನೌಕರರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟನಾ ಸಮಾರಂಭವು ಭಾನುವಾರ ನಡೆಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಹಿರಿಯ ಶಾಸಕ ಮೇಟಿ ಸರ್ ಅವರಿಗೆ 2 ನಿಮಿಷ ಮೌನಾಚರಣೆ ಸಲ್ಲಿಸಲಾಯಿತು. ಸಂಘದ ಗೌರವಾಧ್ಯಕ್ಷರು ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರು ಗಿಡಕ್ಕೆ ನೀರು ಹಾಕಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಂಘದ ಉದ್ಘಾಟನೆ ನೆರವೇರಿಸಿದರು. ಸಂಘದ ರಾಜ್ಯಾಧ್ಯಕ್ಷ ಚಂದ್ರಕಾಂತ್ ನಡಿಗೇರ ಅವರು ಪ್ರಾಸ್ತಾವಿಕ ನುಡಿಯ ವೇಳೆ ಗುತ್ತಿಗೆ ನೌಕರರ ಸೇವಾ ಭದ್ರತೆ, ಕ್ಷೇಮಾಭಿವೃದ್ಧಿ ಹಾಗೂ ಸರ್ಕಾರದ ಸೌಲಭ್ಯಗಳ ಹಕ್ಕುಗಳನ್ನು ಸಾಧಿಸಲು ಸಂಘದ ಉದ್ದೇಶವನ್ನು ವಿವರಿಸಿದರು. ಈ ಸಂಘದ ನೋಂದಣಿ ಸಂಖ್ಯೆ DRUK SOR 53/2022 ಮತ್ತು 2023 ಆಗಿದೆ. ಕಾರ್ಯಕ್ರಮದಲ್ಲಿ ನಿವಾಸಿ ವ್ಯವಸ್ಥಾಪಕರು ಕಾರ್ತಿಕ್, ರಜಿನಿ, ಬಿ ಲೋಕೇಶ್, ಪೂವಪ್ಪ, ಹರ್ಷವರ್ಧನ್ ಹಾಗೂ ಅಧಿಕಾರಿ ವರ್ಗದವರು ಹಾಗೂ ಗುತ್ತಿಗೆ ನೌಕರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ನಿರೂಪಣೆ ಗೀತಾ, ವಂದನಾರ್ಪಣೆ ಎಲ್ ಚೆನ್ನಕೇಶವ ಅವರು ನೆರವೇರಿಸಿದರು. ವರದಿ ಆಯಿಷಾ ಮುಕಾಶಿ, ತಾಲೂಕಾ. ಹಾಗೂ ನಮ್ಮ ಗೌರವಾಧ್ಯಕ್ಷರು ನೌಕರರಿಗೆ ದನಿಯಾಗಿರುವಂತಹ ಚಂದ್ರಶೇಖರ್ ಸರ್ ಅವರು ಇವತ್ತು ನಮಗೆ ಗಿಡಕ್ಕೆ ನೀರು ಹಾಕುವ ಮೂಲಕ ನಮ್ಮ ಸಂಘಟನೆಗೆ ಜೀವನ ತುಂಬಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ಜೋರಾಗಿ ಚಪ್ಪಾಳೆ ಮೂಲಕ, ಅದೇ ರೀತಿ ಈ ಸಂಸ್ಥೆಯ ನಿರ್ದೇಶಕರು ಎಲ್ಲ ಅಧಿಕಾರಿ ವರ್ಗದವರು ಬರಬೇಕಾಗಿತ್ತು. ಕಾರಣದಿಂದ ಅವರು ಬರಲಿಲ್ಲ. ಅವರು ಕೂಡ ಇದಾರಂತೆ ಭಾವಿಸುತ್ತಾ ಕಾರ್ಯಕ್ರಮ ಅವರು ಕೂಡ ನಾವು ಸ್ವಾಗತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಮಗೆ ಸದಾ ಕಾರ್ಮಿಕರಿಗೆ ಬೆನ್ನೆಲುಬಾಗಿ ನಿನ್ನಂತ ಎಲ್ಲ ವ್ಯವಸ್ಥಾಪಕ ಮ್ಯಾನೇಜರ್ಸ್ ಇದ್ದಾರೆ, ಎಲ್ಲ ಕ್ಯಾಂಪಿನ ಮ್ಯಾನೇಜರ್ಸ್ ಇದ್ದಾರೆ. ಅವರಿಗೂ ಕೂಡ ನಾನು ಜೋರಾಗಿ ಚಪ್ಪಾಳೆ ಮೂಲಕ ಸ್ವಾಗತಿಸ್ತಾ ಇದ್ದೇನೆ. ಇಂದು ವಾಸ್ತವಿಕ ನುಡಿ ಮಾತುಗಳು ಅಧ್ಯಕ್ಷರಾಗಿರೋ ಚಂದ್ರಕಾಂತ್ ನಡಿಗರವರಿಗೆ ಕೊಟ್ಬಿಟ್ಟಿದ್ದಾರೆ. ಆದರೂ ನನಗೆ ತಿಳಿದಷ್ಟೇ ಮಾತನಾಡ್ತೀನಿ. ಅನ್ಯತಾ ಬಯಸದೆ ಯಾರು ತಪ್ಪಾಗಿ ತಿಳ್ಕೋಬಾರ್ದು. ಎಲ್ಲರೇ ಅಡಿವಿದ್ದರೆ ಶ್ರಮಿಸಬೇಕು. ಪ್ರಥಮವಾಗಿ ನಾವು ಕರ್ನಾಟಕ ರಾಜ್ಯ ಜಂಗಲ್ ರೆಸಾರ್ಟಿನ ಗುತ್ತಿಗೆ ನೌಕರರಾಗಿ ಸತತ 20-30 ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ. ಈ ನಮ್ಮ ಸೇವೆಯಲ್ಲಿ 26 ಕ್ಯಾಂಪ್ಗಳಿದೆ. ಈ ಕ್ಯಾಂಪಿನಲ್ಲಿ ಎಲ್ಲ ಕ್ಯಾಂಪಿನಲ್ಲೂ ಕೂಡ ನಮ್ಮ ಜಂಗಲದಿಂದ ನೌಕರರಿದ್ದೇವೆ. ಆ ನೌಕರರಲ್ಲಿ 317 ಜನ ನಮ್ಮ ಅಧಿಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯ ಜಂಗಲ್ ಲಾಡ್ಜ್ ಅಂಡ್ ರೆಸಾರ್ಟಿನ ಗುತ್ತಿಗೆ ಕಾರ್ಮಿಕರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಅಧಿಕೃತವಾಗಿ 317 ಮೆಂಬರ್ಶಿಪ್ ಆಗಿದ್ದಾರೆ. ಅವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ 100ಕ್ಕೂ ಹೆಚ್ಚಿನ ಕಾರ್ಯಕರ್ತರು ಬಂದಿದ್ದಾರೆ. ಅವರಿಗೆಲ್ಲರಿಗೂ ನಾನು ಜೋರಾಗಿ ಚಪ್ಪಾಳೆ ಮೂಲಕ ಸ್ವಾಗತನ ಬಯಸ್ತಾ ಇದ್ದೀನಿ. ನಾವು ಈ ಸಂಘಟನೆ ಕಟ್ಟಿಕೊಂಡಿರುವ ಒಂದೇ ಉದ್ದೇಶ, ನಾವೆಲ್ಲ ಒಕ್ಕಟ್ಟಾಗಿದ್ದೇವೆ ಅನ್ನೋ ಉದ್ದೇಶ ಬಿಟ್ಟರೆ ನಾವು ಯಾವುದು ಕ್ಯಾಂಪ್ ವಿರೋಧವಾಗಲಿ ಆ ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕಲ್ಲ. ನಾವು ಕಾರ್ಮಿಕರಿಗೆ ಏನಾರ ತೊಂದರೆ ಆದಾಗ, ಕಾರ್ಮಿಕರಿಗೆಲ್ಲರ ಏನಾರ ಸಮಸ್ಯೆ ಆದಾಗ, ಅಥವಾ ನಾವು ಗುತ್ತಿಗೆ ನೌಕರರು ಎಲ್ಲರ ಏಜ್ ಆದ ಮೇಲೆ, ರಿಟೈರ್ ಆದ ಮೇಲೆ, ಅಥವಾ ಅವ್ರಿಗೆ ನಡುವೆ ಏನೋ ಆಕ್ಸಿಡೆಂಟ್ ಆದರೆ ನಮ್ಮನ್ನ ಸಂಘಟನೆಯಿಂದ ನಾವು ಎಲ್ಲ ಸಹಾಯ ಮಾಡೋಕ್ಕೆ ಸಲುವಾಗಿನೇ, ನಾವು ಒಂದಾಗಿರುವ ಸಲುವಾಗಿ ನಾವು ಈ ಸಂಘಟನೆ ಕಟ್ಟಾಕಿದ್ದೇವೆ. ಈ ಸಂಘಟನೆಯ ಮೂಲ ಉದ್ದೇಶ ಇಷ್ಟೇ. ಆದರೂ ಕೂಡ ನಾವು ಇವತ್ತು ನಮಗೆ ಬೇಜಾರಾಗಿದೆ, ಇಲ್ಲ ನಂಗಿಲ್ಲ, ಎಲ್ಲ ಕಾರ್ಮಿಕರಿಗೂ ಬೇಜಾರಾಗಿದೆ. ಯಾಕಂದ್ರೆ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ಬರಬೇಕಾಗಿದ್ದವರು ನಮ್ಮ ಚೇರ್ಮನ್ ಸಾಹೇಬ್ರೆ, ನಮ್ಮ MD ಸಾರೇ, ನಮ್ಮ ಹಿರಿ ಸಾರೇ, ನಮ್ಮ ಅಧಿಕಾರಿ ವರ್ಗದವರೇ. ಅವ್ರು ಬರಲಿಲ್ಲ ಅಂತ ನಮ್ಮೆಲ್ಲ ಕಾರ್ಮಿಕರಿಗೂ ನೋವಾಗಿದೆ. ಇರಲಿ, ಅವ್ರದ್ದು ಆ ವಿಚಾರನ ಬಿಟ್ಟು, ಆದ್ರೆ ನಮಗೆ ಇವತ್ತು ಆನೆಗತ್ತೆ ಬೆನ್ನೆಲುಬಾಗಿ ನಮ್ಮ ಹಿರಿಯರು ಬಂದಿದ್ದಾರೆ, ಮಾರ್ಗದರ್ಶಕರು ಬಂದಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನೌಕರರ ದನಿಯಾಗಿರುವಂತಹ ಚಂದ್ರಶೇಖರ್ ಸರ್ ನಮ್ಮ ಜೊತೆ ಇದ್ದಾರೆ ಅನ್ನೋ ಹೆಮ್ಮೆ ವಿಷಯದಿಂದ ನಮ್ಮ ಸಂಘಟನೆ ಗಟ್ಟಿಯಾಗಿ ನಿಂತಿದ್ದೇವೆ. ಇದಕ್ಕೆ ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸ್ತಾ ಇದ್ದೇವೆ. ಇವತ್ತು ಎಷ್ಟೋ ಕ್ಯಾಂಪ್ಗಳಲ್ಲಿ ಸುಮಾರು ನಾವು 10, 15, 20 ವರ್ಷಗಳಿಂದ ನಾವು ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಸೇವೆಯನ್ನು ಪರಿಗಣಿಸಿ ನಮ್ಮ ಸರ್ಕಾರವಾಗಿರ್ಬೋದು, ನಮ್ಮ ಆಡಳಿತ ಅಧಿಕಾರಿಗಳಾಗಿರ್ಬೋದು, ಎಲ್ಲ ವರ್ಗದವರಿಗೆ ನಾವು ಒಂದೇ ಒಂದು ವಿನಂತಿ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ನಾವು 20 ವರ್ಷಗಳಿಂದ ಏನು ಸೇವೆ ಮಾಡ್ತಾ ಇದ್ದೀವಿ ನಮ್ಮನ್ನ ಕಾಯಗೊಳಿಸಿ. ನಮ್ಮ ಬೇಡಿಕೆ ಇದು ಒಂದೇ. ಯಾಕಂತ ಹೇಳಿದ್ರೆ ಇಡೀ ಜಂಗಲ್ ಲಾಡ್ಜ್ 26 ಜಂಗಲ್ ಲಾಡ್ಜರಲ್ಲಿ 175ಕ್ಕೂ ಹೆಚ್ಚಿನ ಸರ್ಕಾರಿ ನೌಕರರು ನಿವೃತ್ತ ಆಗುತ್ತಾರೆ. ಈಗ ಅವೆಲ್ಲವೂ ಕೂಡ ಖಾಲಿ ಆಗ್ತವೆ. ನಾವೇನು ಇಷ್ಟು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀವಿ, ನಮ್ಮನ್ನ ಪರಿಗಣಿಸಿ
ನಮ್ಮನ್ನ ಕೂಡ ಕಾಯಂ ಮಾಡಿ ಅನ್ನೋ ಒಂದು ಸಂದೇಶ. ಎರಡನೇದೇನಂತ ಹೇಳಿದ್ರೆ, ನಾವು ಎಷ್ಟೋ ವರ್ಷಗಳಿಂದ ಸೇವೆ ಮಾಡ್ತಾ ಬಂದ ಗ್ರೇಡ್ 1 ಇದ್ದೇವೆ. ಗ್ರೇಡ್ 1 ಮುಗಿದು 4-5 ವರ್ಷಗಳು ಕಳೆದೋದು. ಯಾವುದೂ ಕೂಡ ನಮಗೆ ಗ್ರೇಡ್ಗಳನ್ನ ಕೊಡಲಿಲ್ಲ, ನಮಗೆ ಯಾವುದು ಕೂಡ ಪೋಸ್ಟ್ ಕೊಡಲಿಲ್ಲ, ನಮಗೆ ಯಾವುದು ಕೂಡ ಪದವಿನ ಕೊಡಲಿಲ್ಲ. ನಾವೇನು ಸರ್ವಿಸ್ ಮಾಡಿದೀವಿ, ನಮ್ಗೇನು ಗುತ್ತಿಗೆ ನೌಕರರಾಗಿದ್ದೀವಿ, ಏನು ಗ್ರೇಡ್ 1 ದಾಟಿ ಹೋಗಿಲ್ಲ 5-4 ವರ್ಷದಿಂದ, ಆ ಸೇವೆಯನ್ನು ಪರಿಗಣಿಸಿ ನಮ್ಮನ್ನ ಕಾಯಂಗೊಳಿಸಿ. ಸರ್ಕಾರದಲ್ಲಿ ನಿಮಗೆ ಏನಾದ್ರು ಅವಕಾಶಗಳು ಸಿಗದೇ ಇದ್ದರೆ ನಮಗೆ ನಮ್ಮ ಉಪದ ಜೀವನ ಸಾಗಿಸ್ಲಿಕ್ಕೆ, ನಮ್ಮ ಆರ್ಥಿಕ ನೋವುಗಳನ್ನು ನುಗ್ಗಿಸ್ಲಿಕ್ಕೆ ಸಮಾನ ವೇತನ ಮಾಡಿಕೊಡಿ ಅನ್ನೋ ಒಂದು ಕೂಗು ನಿಟ್ಟಿನಲ್ಲಿ ನಾವು ಈ ಸಂಘಟನೆ ಹಾಕಿದ್ದೀವಿ. ನಾವು ಎಲ್ಲರೂ ಕೂಡ ಎಷ್ಟೋ ಜನರಿಗೆ ಈಗ ತಪ್ಪು ಸಂದೇಶ ಹೋಗ್ಬಿಟ್ಟಿದೆ. ಈ ಗುತ್ತಿಗೆ ನೌಕರರ ಸಂಘ ಕಟ್ಟಿ ಮುಂದಿನ ದಿನ ಜಂಗಲ್ವಾಜರ ವಿರುದ್ಧ ಹೋರಾಟ ಮಾಡ್ತಾರೆ ಅಂತ ಕೇಸಿ, ಅದೆಂದೂ ಕೂಡ ತಪ್ಪಾಗಿ ತಿಳ್ಕೊಬೇಡಿ. ನಾವು ಜಂಗಲ್ವಾಜ ನಮ್ಮ ಮನೆ ಇದು, 1000 ಜನರಿಗೆ ಅನ್ನ ಕೊಡ್ತಾ ಇದೆ. ನಾವು 300 ಜನ ಇದೀವಿ ಅಂತ ಹೇಳಿದ್ರೆ ನಮ್ಮ ಮನೆ ಕುಟುಂಬ ಸದಸ್ಯರು ಇಟ್ಕೊಂಡು 1000 ಜನರಿಗೆ ಅನ್ನ ಕೊಡ್ತಾ ಇದೆ. ಈ ಮನೆಗೆ ನಾವು ಎಲ್ಲರೂ ಕೂಡ ಜೀವ ಬೆಳೆಸಿದಿಲ್ಲ, ಅದು ಕೆಟ್ಟು ವಿಚಾರ ಮಾಡಂಗಿಲ್ಲ. ಬಟ್ ನಮಗೆ ಗೊತ್ತೇಕು, ನಮ್ಮನ್ನ ಕಾಯಗೊಳಿಸಿ, ನಿಮ್ಮ ಮಕ್ಕಳಿಗಂತೆ ನಮ್ಮನ್ನು ಕೂಡ ಅನ್ನ ಹಾಕಿ ನಮ್ಮನ್ನ ಇನ್ನೂ ಹೆಚ್ಚಿನಾಗಿ ಬೆಳೆಸಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ನನ್ನ ಈ ಪ್ರಾಸ್ತಾವಿಕ ನೋಡಿ ಮಾತಿನಲ್ಲಿ ಇಷ್ಟೇ. ಸಂಘಟನೆ ಕಟ್ಟಿದ ಉದ್ದೇಶ ಇದು. ನಮ್ಮ ಸಂಘಟನೆಯಲ್ಲಿ 317 ಅಧಿಕೃತವಾಗಿ ಸಂಘದ ಸದಸ್ಯರಾಗಿದ್ದಾರೆ. 2022-23 ಸಾಲಿನಲ್ಲಿ ಸಂಘಟನೆ ರಿಜಿಸ್ಟ್ರೇಷನ್ ಆಗಿದೆ. ಅದು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ನೋಂದಣಿ ಕಚೇರಿಯಲ್ಲೇ ಉದ್ಘಾಟನೆ ಆಗಿದೆ. 2 ವರ್ಷ ನಾವು ಕಾಲ ತಗೊಂಡಿದ್ದಕ್ಕೆ ಅಂತ ಹೇಳಿದ್ರೆ, ನಾವು ಒಂದೇ ಕಡೆ ಎಲ್ಲರೂ ಸೇರ್ಬೇಕು, ನಾವೆಲ್ಲರೂ ಅಧಿಕೃತವಾಗಿ ನೋಂದಣಿ ಆಗಬೇಕು, ನಮಗೆ ನಿಮ್ಮಂತ ನಾಯಕರು ನಮ್ಮ ಜೊತೆಗೆ ಇರಬೇಕು ಅನ್ನೋ ಆ ಒಂದು ಶುಭಗಳಿಗೆ ಈಗ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಈ ಸಂಘಟನೆ ನಿಮ್ಮ ಕೈಯಿಂದ ಇವತ್ತು ಉದ್ಘಾಟನೆ ಆಗಿದೆ. ನಾವು ಅಧಿಕೃತವಾಗಿ ಇವತ್ತಿನ ಸಂಘಟನೆ ನೋಂದಣಿ ಮಾಡಿಕೊಂಡು ಪ್ರತಿಯೊಬ್ಬರಿಗೆ ID ಕಾರ್ಡ್ ಕೊಟ್ಟು ಪ್ರತಿಯೊಬ್ಬರಿಗೆ ನೋಂದಣಿ ಮಾಡಿಕೊಂಡಿದ್ದೇವೆ. ನಮ್ಮ ಸಂಘಟನೆ ಧ್ಯೇಯ ಉದ್ದೇಶ ನಮ್ಮ ಕಂಪನಿ ವಿರುದ್ಧ ಅಲ್ಲ, ಮ್ಯಾನೇಜರ್ಗಳ ವಿರುದ್ಧ ಅಲ್ಲ, ನಮಗೆ ನಾವು ಒಂದು ಬಲ ಆಗಲಿಕ್ಕೆ, ನಮ್ಮ ಕಾರ್ಮಿಕ ನೋವಾದಾಗ ತೊಂದರೆ ಒಳಗಿದ್ದಾಗ ನಮ್ಮ ಸಹಕರಿಸಲಿಕ್ಕೆ, ನಮ್ಮ ಚಿಕ್ಕದಾಗಿ ಖಾಲಿ ಹಣ ಸಂಗ್ರಹಣೆ ಮಾಡಿ ಅವರಿಗೆ ಕೈಗಾಗಿರುವಂತ ನಮ್ಮ ಸಂಸ್ಥೆಯನ್ನು ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನಾವು ಈ ಸಂಘಟನೆ ಹುಟ್ಟಾಕಿದ್ದೀವಿ. ಅದ್ರ ಬಿಟ್ಟರೆ ಯಾವ ವಿರೋಧನೂ ಅಲ್ಲ, ನಮಗೆ ಏನೂ ಇಲ್ಲ. ನಮ್ಮ ಬೇಡಿಕೆ ಒಂದು, ನಮ್ಮನ್ನ ಕಾಯಗೊಳಿಸಿ ನಮ್ಮನ್ನ ಸಮಾನ ವೇತನ ಕೊಡಿ ನಮಗೆ ಅನ್ನೋ ವಿಚಾರ. ಎರಡನೇ ವಿಷಯ, ನಮಗೆ ಇಲ್ಲಿ ವ್ಯವಸ್ಥಾಪಕರಿದ್ದಾರೆ, ಸದಾ ನಮ್ಮ ಜೊತೆಗೆ ಬೆನ್ನೆಲುಬಾಗಿದ್ದಾರೆ. ಇವರು ಹಗಲಿರು ನಮಗೆ ಬಿಡ್ತಾ ಇದ್ದಾರೆ ನಮ್ಮ ಸಂಘಟನೆಗೆ ಗಟ್ಟಿತನ ತರಲಿಕ್ಕೆ. ಅದ್ರ ಜೊತೆಗೆ ನಾವು ಕೂಡ ನಿಮ್ಮ ಜೊತೆಗಿದ್ದೇವೆ ಸರ್. ನೀವು ಎಲ್ ಕ್ಯಾಂಪಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ, ನಿಮ್ಮ ಜೊತೆ ಸದಾ ಇರ್ತೀವಿ. ನಿಮ್ಮ ಜೊತೆ ನಮ್ಮ ಸಂಘಟನೆ ಜೊತೆಗಿದ್ದೀರಿ. ಇದು ನಿಮ್ಮ ಮನೆ, ನಿಮ್ಮ ಮನೆಯ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಬೆಳೆಸಿ ಮಾರ್ಗದರ್ಶನ ಕೊಡಿ. ಅದೇ ರೀತಿ ನನ್ನ ಈ ಸಂಘಟನೆಗೆ ಇವತ್ತಿಗೆ ಪ್ರಾಸ್ತಾವ್ಯ ನುಡಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರನ್ನ ವಂದಿಸುತ್ತಾ, ಕಾರ್ಮಿಕರಿಗೆ ಮತ್ತೊಮ್ಮೆ ನಾನು ಘೋಷಣೆ ಮೂಲಕ ಜೋರಾಗಿ ಒಂದು ಸಲ ನಾವು ಜೈ ಭೀಮ್ ಅಂತ ಘೋಷಣೆ ಕೂಗಿ, ಜೈ ಕಾರ್ಮಿಕರ ಅಂತ ಘೋಷಣೆ ಕೂಗಿ ನನ್ನ ಮಾತಿಗೆ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಕಾರ್ಮಿಕ, ಜೈ ಕಾರ್ಮಿಕ, ಜೈ ಕಾರ್ಮಿಕ, ಜೈ ಕಾರ್ಮಿಕ. ಇಂದಿನ ಉದ್ಘಾಟಕರಾಗಿದ್ದ ಸಡೇಸರ್ ಸರ್ ಅವರಿಗೆ ಜೈ, ಇಂದಿನ ಉದ್ಘಾಟಕರಾಗಿ ಸಡೇಸರ್ ಅವರಿಗೆ ಜೈ, ಕಾರ್ಮಿಕ ದನಿ ಸಡೇಸರ್ ಸರ್ ಅವರಿಗೆ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಸರ್ ಚಂದ್ರಕಾಂತ್ ಸರ್ ಎಷ್ಟು ಶಕ್ತಿಯುತ ಮಾತುಗಳು ಅಂತ ಹೇಳ್ಬೋದು. ನಮ್ಮ ಪ್ರಾಸ್ತಾವಿಕ ನುಡಿಗಳನ್ನು ಮಾತಾಡಿದಂತ ನಮ್ಮ ಚಂದ್ರಕಾಂತ್ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಸದ್ಯಕ್ಕೆ ಇಳಿಸಬೇಕು. ಎಷ್ಟೇ ಕೆಲಸ ಇದ್ರೂ ಕೂಡ ತಮ್ಮ ಅಮೂಲ್ಯವಾದ